ನೋಡಿ ಇವಾಗ ಚಾಟ್ ಸ್ನ್ಯಾಕ್ ತಿನ್ನೋದಕ್ಕೆ ಸಿದ್ಧವಾಗಿದೆ. ಇದು ನೋಡಿ ಮಡೆ ಹಾಗಲ ಅಂತ. ಇದು ಹಾಗಲಕಾಯಿ ಥರ ಒಳಗಡೆ ಇರುತ್ತೆ, ಈ ಥರ ಬೀಜ ಹೆಚ್ಚಿದಾಗಿ ಈ ಥರ ಕಾಣಿಸುತ್ತೆ. ಆದರೆ ಹಾಗಲಕಾಯಿ ಎಲ್ಲ ಕಹಿನೂ ಇರೋದಿಲ್ಲ. ಒಂದು ವೇಳೆ ಬಲ್ತಿದ್ರೆ ಆ ಬಲ್ತಿರೋ ಬೀಜನ ಈ ಥರ ತೆಗಿಬೇಕಾಗತ್ತೆ. ಎಳೆದಾಗಿದ್ದರೆ ಈ ಥರ ಸ್ಲೈಸ್ ಮಾಡಿಕೊಂಡು ಇದನ್ನು ಹಸಿಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. 2 ಚಮಚ ಅಕ್ಕಿ ಹಿಟ್ಟು ಬೆರೆಸ್ಕೋಬೇಕು. ಎಲ್ಲ ಚೆನ್ನಾಗಿ ಬೆರೆಸಿ ಆ ಹೋಳುಗಳಿಗೆಲ್ಲ ಬೆರೆಸಿಡಬೇಕು. ಈ ಥರ ಚೆನ್ನಾಗಿ ಬೆರೆಸಿರೋದನ್ನು ಇದಕ್ಕೆ ಚೆನ್ನಾಗಿ ಉದುರಿಸಿ ಚೆನ್ನಾಗಿ ಅಂಟ್ಕೊಳ್ಳೋ ಹಾಗೆ ಇದಕ್ಕೆ ಸವರ್ಬಿಟ್ಟು ಒಂದು 1/4 ಗಂಟೆ 20 ನಿಮಿಷ ಆದರೂ ಬಿಡಬೇಕಾಗತ್ತೆ. ಸ್ವಲ್ಪ ಹೊತ್ತು ಬಿಟ್ಟಾಗ ಎಲ್ಲನೂ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಇದಕ್ಕೆ. ನೋಡಿ ಈಗ ಉದುರೋದಿಲ್ಲ. ಇವಾಗ ದೋಸೆ ಹೆಂಚಿನಲ್ಲಿ, ಫ್ಲ್ಯಾಟಾಗಿರೋ ಹೆಂಚಲ್ಲಿ ಎಣ್ಣೆ ಹಾಕಿ 2 ಕಡೆ ಸುಡಬೇಕು. ಈ ಥರ ನೋಡಿಕೊಂಡು ತಿರುವು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮೀಡಿಯಮ್ ಉರಿಗಿಂತ ಸ್ವಲ್ಪ ಸಣ್ಣ ಇದ್ದರೆ ಸಾಕು, ಅಥವಾ ಮೀಡಿಯಮ್ ಉರಿ ಇದ್ದರೆ ಸಾಕು.